ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ಟೂರಿಗೆ. ಓಕೆ, ಇವತ್ತು ಫ್ಯಾಮಿಲಿ ಸಮೇತ ನಾವೊಂದು ಸಣ್ಣದಾಗಿ ಒನ್ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಅಂದರೆ ಇವತ್ತಲ್ಲ, ನಾಳೆ ಮತ್ತೆ ನಾಡಿದ್ದು ಬರೋದು ನಾವು. ಹಾಗೆ ಎಷ್ಟು ದಿನ ಆಯ್ತಾ? 2 ಡೇ. ಸುಮ್ಮನೆ ಒನ್ ಡೇ ಹೇಳೋದು ಮಾತ್ರ ನಾವು. ಹಾಗೆ ಅದೇ ಟ್ರಿಪ್ಪಿಗೆ ಹೋಗ್ತಾ ಇದ್ವಿ. ಇಲ್ಲೇ ನಮ್ಮ ಹತ್ರ. ಗೆಸ್ ಮಾಡಿ ನೀವು. ಮಾಡಿದ್ರು ಉಡುಪಿ ಸೈಡ್ ಹೋಗ್ತಾ ಇದ್ವಿ ನಾವು. ನಮ್ಮದು ಇಲ್ಲಿ ಹತ್ತಿರದ ಯಾವಾಗಲೂ ಫೇವ್ರೆಟ್ ರೆಸಾರ್ಟ್ ಒಂದೇ ಇರೋದು, ಕುದ್ರು. ಅಲ್ಲಿಗೆ ಸ್ವಲ್ಪ ಮಾನ್ಸೂನ್ ಅಲ್ವಾ ಇವಾಗ, ಸ್ವಲ್ಪ ಮಾನ್ಸೂನ್ ಇದ್ದು ಎಂತ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಇನ್ನೂ ಕೂಡ ಚೆನ್ನಾಗಿ ಪಡ್ಕೊಂಡು ಬರೋಣ ಅಂತ ಹೇಳಿ. ಆಲ್ರೆಡಿ ಇಲ್ಲಿ ಚೆನ್ನಾಗಿರುತ್ತೆ ಮಾನ್ಸೂನ್, ಆದರೆ ಅದೊಂಥರ ರೆಸಾರ್ಟ್, ಒಂಥರ ವಿಲೇಜ್ ಟೈಪ್, ಅಂದರೆ ಸ್ವಲ್ಪ ನಮಗೆ ಟೌನಿನ ಇದರಿಂದ ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗುತ್ತೆ. ಹಾಗೆ ಸ್ವಲ್ಪ ಫ್ಯಾಮಿಲಿ ಜೊತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ ಅಂತ ಹೇಳಿ. ತುಂಬ ಯಾವಾಗಲೂ ಮನೇಲಿದ್ದರೆ ಪ್ರೆಷರೇ ತಗೊಳ್ತಾ ಇರ್ತೀವಿ ಅಲ್ವಾ, ಹೊರಗಡೆ ಹೋದರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಹಾಗಾಗಿ ಯಾವಾಗಲಾದರೂ ಒಮ್ಮೆ ಹೊರಗಡೆ ಬಂತಾ ಹೋಗೋದು. ಹಾಗೆ ಹೋಗೋಣ, ನೋಡೋಣ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ. ನೀವು ಕೂಡ ನಮ್ಮ ಜೊತೆ ಎಂಜಾಯ್ ಮಾಡಿ. ಓಕೆ, ಎಲ್ಲರೂ ಹೊರಟಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಹೊರಡಲಿಲ್ಲ. ಓ, ನೀವು ರೆಡಿ ಆಗಿದ್ರೆ ನಾನು ಮಾತ್ರ ಆಲಸ್ಯ ಏನಿಲ್ಲ. ನಾನು ಈಗ ಇದ್ಯಾವ ಸ್ಟೈಲ್ ಬಂತು? Bro. Yo. Selamat. ಅಲ್ಲ, ನೀನು ಎಲ್ಲಿ ಹೊರಟಿದ್ದು? ಗೋವಾ ಅಥವಾ ರ್ಯಾಪಿಗೆ? ಕುದ್ರು ನೆಕ್ಸ್ಟ್ ಹೋಗುವ. ಅಮ್ಮ ಮತ್ತೆ ನಾನು ಮ್ಯಾಚಿಂಗ್. ಹೌದಾ? ಬ್ಲೂ ಆಯ್ತಮ್ಮ ನಿಮ್ದು? ಎಸ್. ಹೋಗುವ. ನನ್ನ ಈ ಪ್ರೀತಿ ಹಾಡಿನಲ್ಲಿ ಹೇಗೆ ಕಾಣ್ತಿದ್ದೆ? ಏಂಜಲ್ ಕೂಚಿ. ಎಷ್ಟು ಜನರಿಗೆ ಮನಸ್ಸಾಗ್ಬೋದಲ್ಲ ನಿಮ್ಗೆ ಹೀಗೆ ಮಾಡಿ. ಕೂಚಿ ನೋಡಿ, ನಾನು ಮಾಡ್ತಿದ್ದೀನಿ ಕೂಚಿ. ನಾವು ಫುಲ್ ರೆಡಿ ಇವಾಗ. ಅಲ್ಲಮ್ಮ, ಊಟ ಮಾಡ್ತೀರಾ ನೀವು? ಯಾಕೆ? ಡಯಟಿಂಗ್ ಅಲ್ಲ, ಸುಮ್ಮನೆ ಹೇಳುದು. ಅಮ್ಮ ಇವಾಗೆಲ್ಲ ಡಯಟಿಂಗ್ ಮಾಡೋದಲ್ಲ. ನೀನು ನೋಡಿದ್ಯಾ ಡಯಟಿಂಗ್ ಮಾಡಿದ್ದು? ಏನಾದ್ರು ನೋಡಿದ್ದೀನಿ. ಆಯ್ತಾ, ಹೋಗುವ. Happy birthday to you. Happy Bye. ಓಕೆ, ಇವಾಗ ಹೊರಟ್ವಿ ನಾವೆಲ್ಲರೂ. ಓಯ್, ಎಲ್ಲಿದ್ದೀರ ಎಲ್ಲರೂ? ಓಕೆ, ಸೀದಾ ಇವಾಗ ಇಲ್ಲಿಂದ ಕುದುರೆಗೆ ಹೋಗೋದು. ಮಧ್ಯದಲ್ಲಿ ಎಲ್ಲಿ ಕೂಡ ಸ್ಟಾಪ್ ಇಲ್ಲ, ಏನಿಲ್ಲ, ಗೊತ್ತಾಯ್ತಲ್ಲ? ಎಂತ ಅದು ಇದು ನೋಡಿದ್ರೆ ಅಲ್ಲಿ ಇಲ್ಲಿ ನಿಲ್ಲಿಸಿ ಅಂತ ಹೇಳಲಿಕ್ಕಿಲ್ಲ, ಸೀದಾ ಕುದುರೆಗೆ ಹೋಗುದ್ರು. ರೈಟ್ ಪಜ್ಜು ಮುಂದುಗಡೆ ಇಳಿತಾನಂತೆ. ಓಕೆ ಪಜ್ಜು, ಬಾಯ್ ಪಜ್ಜು. ಮತ್ತೆ ಟ್ಯಾಬ್ಲೆಟ್ ನೋಡಿ, ಅವನಿಗೆ ಇದಾಗುದಿಲ್ಲ, ಎಂತ ಗೊತ್ತಾ, ಟ್ರಾವೆಲಿಂಗ್ ಆಗುದಿಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳೋದು, ಹಾಫ್ ಆನ್ ಅವರ್ ಮೊದಲು ಟ್ರಾವೆಲಿಂಗ್ ಕುತ್ಕೊಳ್ಳೋ ಮೊದಲು ಹಾಫ್ ಆನ್ ಅವರ್ ಮೊದಲು ಒಂದು ಟ್ಯಾಬ್ಲೆಟ್ ತಿನ್ಬೇಕು. ಇವನ್ ಏನ್ ಮಾಡೋದು ಗೊತ್ತುಂಟ, ಕಾರಲ್ಲಿ ಕುಳಿತು ಆಮೇಲೆ ಟ್ಯಾಬ್ಲೆಟ್ ತಿನ್ನೋದು. ಅದು ಎಲ್ಲಿ ಇದಾಗತ್ತೆ, ಅರ್ಧ ದಾರಿ ಹೋಗೋ ತನಕ ಮಾಡ್ತಾನೆ, ಆಮೇಲೆ ಸರಿ ಆಗ್ತಾನೆ. ನಿಂದು ಪ್ರೊಸೆಸ್ ಅಲ್ಲ, ನಿಂದು ಮತ್ತೆ ಏನ್ ಎಂಜಾಯ್ಮೆಂಟ್ ಇಲ್ಲ, ಏನಿಲ್ಲ ನೋಡಿ. ಹಾಗಾದ್ರೆ ಇನ್ನು ಮುಂದೆ ಕಾರಲ್ಲಿ ಬರಬೇಡ. ಹಾಗಾದ್ರೆ ಕಾರಲ್ಲಿ ಎಂತ ಎಂಜಾಯ್ಮೆಂಟ್ ಅಂತೆ.
ಓಕೆ, ಈಗ ಹೋಗೋಣ ನಾವು. ಎಸ್. ಅವನ ಹತ್ರ ಮಾತಾಡಿದ್ರೆ ಅದು ಹೌದು. ಎಂತ ಹೇಳ್ತಾರೆ ಅದು? ಎಮ್ಮೆ ಕಿವಿಗೆ ಎಂತದು? ಎಮ್ಮೆ ಕಿವಿಗೆ ಪೆಂಪರೆ ಎಂತದು ಒಂದು ಗಾದೆ ಉಂಟು. ನಾವು ನಮ್ಮ ಮಂಡೆ ಕಲ್ಲಿಗೆ ಹೊಡೆದಾಗೆ. ಬಾಸುರಿ ಹೊಡೆದಂಗೆ ಹಾಗೆ ಆಗುತ್ತೆ. ಸುಮ್ಮನೆ ಬೇಡ. ನಾವು ಇವಾಗ ರೀಚ್ ಆದ್ವಿ ಕುದ್ರು ನೆಸ್ಟ್. ಒಂದು ಇಲ್ಲಿ ಮೇಲೆ ಅಲ್ಲ, ಸೇಮ್ ಆ ಸಲ ಸಿಕ್ಕಿದಾಗ. ಇದು ನಿಮ್ಮದು ಮಕ್ಕಳದು. ಅಟ್ಯಾಕ್ ಮಾಡಿ ನೋಡುವ ಹೇಗೆ ಉಂಟು. ಅಟ್ಯಾಕ್ ರೂಮ್. ವಾವ್. ಒಣ ಕಟ್ಲಿಕ್ಕೆ ಇದರ ಏನು ಕಪ್ಪು ಕಾಣ್ಲಿಕ್ಕೆ ಫಸ್ಟಿಗೆ ನಿಂದು ಕಪ್ಪು ಜೊತೆಗೆ ಮೋಡ ಉಂಟು ಅಂತ ಅನಿಸಿದ್ದು. ಮೋಡ ಒಳಗಡೆ ಸೂಪರ್ ಉಂಟು. ಬೆಳಕು ಬಂತ. ಲಾಸ್ಟ್ ಟೈಮ್ ಸಹ ಈಗೇನಿತ್ತಲ್ಲ, ಇದೇ ರೂಮ ಲಾಸ್ಟ್ ಟೈಮ್ ಇದ್ದು ಮಂಗ. ಇಲ್ಲಿ ಸುಮಾರು ಕಿಟಕಿ ಉಂಟು, ಕಿಟಕಿಯಿಂದ ಎಂತಾದ್ರು ನೋಡ್ಲಿಕ್ಕಿದ್ರೆ ನೋಡಿ. ಎಂತ ನೋಡಿ. मेरे सामने वाली खिड़की पे एक चांद का टुकड़ा रहता है. ಓಕೆ, ಇವಾಗ ಹೊರಟ್ವಿ ನಾವು. ಎಲ್ಲಿ ಹೊರಟ್ವಿ ನಾವು? ಹೊರಗಡೆ. ಇದು ಫುಲ್ ಕುದ್ರು ನೆಸ್ಟ್ ಇದ್ದು ಎನ್ವೈರ್ಮೆಂಟ್ ನೋಡಿ ಈ ರೀತಿ ಇರುತ್ತೆ. ನಾನು ಸುಮಾರು ಸಲ ತೋರಿಸಿದ್ದೀನಿ ನಿಮಗೆ, ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ನದಿಯಲ್ಲಿ ಕುದ್ರು ಅಲ್ಲಿ ನಾವು. ಕುದ್ರು ಅಂದ್ರೆ ಐಲ್ಯಾಂಡ್. ಕುದ್ರು ಅಂದರೆ ಐಲ್ಯಾಂಡ್. ಗುಡುಕ್ ಇದು ಐಲ್ಯಾಂಡ್ ಅಂತ. ವೆಲ್ಕಮ್ ಡ್ರಿಂಕ್. ಇದು ಜಾಕ್ ಫ್ರೂಟ್. ಥ್ಯಾಂಕ್ ಯು. ಜಾಕ್ ಫ್ರೂಟ್ ಡ್ರಿಂಕ್. ಜಾಕ್ ಫ್ರೂಟ್ ಇದಾಗ್ಬೋದಲ್ಲ, ಚೆನ್ನಾಗಿದೆ ಅಲ್ಲ? ರೆಸಿಪಿ ಕೇಳುವ. ಜಾಕ್ ಫ್ರೂಟಿಗೆ ಹಾಲೆಲ್ಲ ಹಾಕಿ ಇದು ಮಾಡಿದ್ದಾರೆ, ಗ್ರೈಂಡ್. ನಮ್ಮದು ಫ್ಯಾಮಿಲಿ ಡಿಸ್ಕಷನ್ ನಂತರ ನಮಗೆ ಗೊತ್ತಾಯಿತು ಜಾಕ್ ಫ್ರೂಟ್ ಐಸ್ ಕ್ರೀಮ್ ಹಾಕಿ ಮಿಲ್ಕ್ ಶೇಕ್ ಮಾಡಿತ್ತಂತ. ಎಲ್ಲ ಮಂಗಗಳು ನಾನು ಜಾಕ್ ಫ್ರೂಟ್ ಹೇಳಿದ್ದಕ್ಕೆ ಜಾಕ್ ಫ್ರೂಟ್ ಕ್ಲಾರು ರೆಸಿಪಿ ಕೇಳೋಣ ರೆಸಿಪಿ. ಮತ್ತೆ ನನಗೆ ಗೊತ್ತಾಯ್ತು ಅದು ಜಾಕ್ ಫ್ರೂಟ್ ಐಸ್ ಕ್ರೀಮ್ ಅಂತ. ಮತ್ತೆ ಅದು ಇವಾಗ ಎಲ್ಲ ಫೋಟೋ ಶೂಟ್ ಆಯ್ತು ಎಲ್ರಿಗೆ ನಾನು ಮೊದಲೇ ಹೇಳಿದ್ದೆ 3 ಫೋಟೋ ಮಾತ್ರ ಒಬ್ಬೊಬ್ರದ್ದು ಕ್ಲಿಕ್ ಮಾಡ್ಲಿಕ್ಕೆ ಅಂತ ಹೇಳಿ. ಇಲ್ಲಿದ್ರೆ ರಾಯ್ ಬಾಬಾ ಇಡೀ ದಿನ ಎಲ್ಲರ ಫೋಟೋ ಕ್ಲಿಕ್ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ಇವರು ನೋಡಿ, ಇಲ್ಲಿ ನನ್ನ ಹತ್ರ ಹೇಳಿದ್ರು ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಹೇಳಿ. ಇಲ್ಲಿ ನೋಡಿ ಆಟ ಆಡ್ತಾ ಇದ್ದಾರೆ. ಓಯ್, ವಾಶ್ರೂಮಿಗೆ ಹೋಗಿ ಬರ್ತೀನಿ ಹೇಳಿದಲ್ಲ ನೀವು. ಇದು ವಾಶ್ರೂಮಾ ನಿಮ್ಮದು? ಓಕೆ, ನೀನೆಂತದ ಇಲ್ಲಿ ರೆಫ್ರಿರಾ? ಇಬ್ರು ಲೇವಿ, ನೀನೆಂತ ಮಾಡ್ತಿದ್ಯಾ ಅಲ್ಲಿ? ನಾನು ಚಪ್ರಿ, ಇವನ್ ಕಪ್ರಿ. ಆಯ್ತಾನ? ಲೇವಿ, ನೀನೆಂತ ಅಲ್ಲಿ ಮಾಡ್ತಾ ಇದ್ಯಾ? ನಾನು ಬ್ಯಾಟ್ ಇದೆಲ್ಲ ತಂದು ಬಂದಿದ್ದು, ಮತ್ತೆ ಅವ್ರು ಕದ್ದಿದ್ರು. ಯಾರು ಕದ್ರು? ಫಸ್ಟ್ ವೀನು ಕದ್ದ, ಮತ್ತೆ ಅಪ್ಪ ಬಂದ್ರು ಆಟ ಆಡ್ಲಿಕ್ಕೆ. ಅಪ್ಪ ಕದ್ರಾ? ಪಾಪ. ನಮ್ಮ ಲೇವಿ ಕುಡಿ. ಓಕೆ, ಇವಾಗ ಬಿಸಿ ಬಿಸಿ ನೀರುಳ್ಳಿ ಬಜ್ಜಿ ಬಂತು ಸ್ನ್ಯಾಕ್ಸಿಗೆ, ಅದನ್ನೇ ತಿಂತಾ ಇದ್ದೀವಿ. ಚಿಯರ್ಸ್. ಸ್ಮೈಲ್ ಸ್ಮೈಲ್ ಕರ್ಲೆ ಎಂತದ ಸ್ಟಾರ್ಟ್ ಮಾಡುದು ನೀನು? ಆಗ್ತದ ಸ್ಟಾರ್ಟ್ ಇವತ್ತು? ಹಾ, ಇಲ್ಲವಾ? ಒಂದು ಕೈ ಇಲ್ಲಿ, ಒಂದು ಕೈ ಸೀದಾ ಮಾಡುದೆ. ಡ್ರಾಂಗ್ 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 ಡ್ರಾಂಗ್. ಅಮ್ಮನಿಗೆ ಅಮ್ಮನ ರಬ್ಬರ್ ಬ್ಯಾಂಡ್ ಸಿಗ್ತಾ ಇಲ್ಲ. ಮೊಬೈಲ್ ಕೂಡ ಇಲ್ಲ. ನಿಂದು ಕೂಡ
ನಾನು ಅವನು ಪಜ್ಜು ತಗೊಂಡು ಹೋಗಿದ್ದಾನೆ ನೋಡಿ ಸರ್ಪ್ರೈಸ್. ಇವನು. ನನಗೆ ಕಾಲ್ ಮಾಡ್ತಿದ್ದೆ ಅದಕ್ಕೆ. ಮೊಬೈಲ್ ಸಿಗ್ತಾ? ಇಲ್ಲ ಇಲ್ಲ ರಬ್ಬರ್ ಬ್ಯಾಂಡ್. ಇವತ್ತೊಂದು ಕಪಲ್ ಡ್ಯಾನ್ಸ್ ಮಾಡಿ ವಿಡಿಯೋ ಒಂದು ಹಾಂ ಮಾಡಿ ಆಗಿದೆ. ನಮ್ದು ನಿನ್ನೆ ಶೂಟ್ ಮಾಡಿ ಬಂದಿದ್ದೆ. ಇದಾಕಿದೆ ಚಂದ ಬಂದಿದೆ ನೋಡಿ. ಶೂಟ್ ನೋಡಿ, ಶೂಟ್ ನಾವು ತೋರಿಸ್ತೀವಿ. ಹಾಂ ಹೇಗೆ ಇತ್ತು ವಿಡಿಯೋ? ಹಾಂ ಸೂಪರ್ ಇತ್ತು ವಿಡಿಯೋ. ಕ್ಯಾಮರಾಮ್ಯಾನ್ ಒಳ್ಳೆ ವರ್ಕ್ ಮಾಡಿದ್ದಾರೆ. ನಿಮ್ಗೆ ಸ್ವಲ್ಪ ಜೂನಿಯರ್ ಅಂತ ಅನಿಸ್ತಾರಾ? ಇಲ್ಲ ಒಳ್ಳೆ ಪ್ರೊಫೆಷನಲ್ ಇದ್ದಾರೆ. ಒಂದು ಪಿಕ್ಚರ್ಗೆ ಪೋಲಿ. ಓಕೆ, ಈಗ ಆಯಿತು ನಮ್ದು. ಎಂತ ಗೊತ್ತುಂಟಾ, ಫುಲ್ ತಿರುಗಾಡಿ ಎಲ್ಲ ಫುಲ್ ಎಂಜಾಯ್ ಮಾಡಿ ಆಯಿತು. ಇನ್ನೊಂದು ರೀಲ್ ಶೂಟ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಅದು ಮೇಲ್ಗಡೆಯಿಂದೆಲ್ಲ ಬಂತು. ಆಮೇಲೆ ಇವರದ್ದು ಅಡಿಗೆದ್ದು ಕೂಡ ಇಲ್ಲಿ ಬಂದರೆ ನಮಗೆ ಫ್ರೆಶ್ ಮೀನು. ನಿಮಗೆ ಈಗ ನಿಜವಾಗ್ಲೂ ಎಂತ ಹೇಳೋದು, ಇಲ್ಲಿ ಮಂಗಳೂರಿಗೆ ಬರೋದು ಯಾಕೆ ಎಲ್ಲರೂ? ಅಲ್ಲೆಲ್ಲ ಫ್ರೆಶ್ ಮೀನು ಸಿಗುತ್ತೆ ತಿನ್ನಲಿಕ್ಕೆ, ಅದು ಇದು ಅಂತೇಳಿ. ಆದರೆ ಮಂಗಳೂರು ಬಂದು ಕೂಡ ನಾವು ಚಿಕನ್ ಅದು ಇದು ತಿಂದರೆ ಏನು ಲಾಭ? ಅಷ್ಟು ದೂರದಿಂದ ನೀವು ಬರ್ತೀರಾ. ನಮ್ಮದು ಫೇಮಸ್ಸೇ ಅದಕ್ಕೆ ಅಲ್ವಾ? ನಮ್ಮದು ಈ ಸೈಡ್ ಕರಾವಳಿ ಸೈಡ್ ಫೇಮಸ್ಸೇ ಅದಕ್ಕೆ ಮೀನಿಗೆ. ಇಲ್ಲಿ ಬಂದರೆ ಇಲ್ಲಿ ಹತ್ತಿರ ಎಲ್ಲ ಇರೋದು, ಉಡುಪಿ ಮಲ್ಪೆ ಎಲ್ಲ ಹತ್ತಿರ. ಹಾಗಾಗಿ ಫ್ರೆಶ್ ಮೀನು ಸಿಗುತ್ತೆ ಯಾವಾಗಲೂ. ಹಾಗೆ ಇಲ್ಲಿ ಈ ಇದಕ್ಕೆ ಬಂದರೆ ಇಲ್ಲಿ ನಿಮಗೆ ಒಳ್ಳೊಳ್ಳೆ ಮೀನು ಸಿಗುತ್ತೆ. ಫ್ರೈ ಮಾಡಿ ಕೊಡ್ತಾರೆ. ಮೀನು ಸಾರು ಬೇಕಾ, ಎಂತ ಬೇಕು ಎಲ್ಲ ಸಿಗುತ್ತೆ. ಮೆನು ನಿಮ್ಮ ಹತ್ರನೇ ಕೇಳ್ತಾರೆ. ಕೇಳಿ ಆಮೇಲೆ ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ನಮಗೆ ಉಂಟು ಸುಮಾರು. ನಾನು ಆಮೇಲೆ ತೋರಿಸ್ತೀನಿ. ಇವಾಗ ಅಡುಗೆ ಕೂಡ ಮಾಡ್ತಾರೆ. ಅದು ಕೂಡ ಮೇನ್ ಏನು ಗೊತ್ತುಂಟಾ, ಹೊರಗಡೆದು ಏನು ಕೂಡ ಮಸಾಲ ಇಲ್ಲಿ ಯೂಸ್ ಮಾಡೋದಿಲ್ಲ. ಮನೆಯದ್ದೇ ಮಸಾಲ ಮಾಡಿ ಹಾಕೋದು, ಅದು ಮೇನ್ ಇಲ್ಲಿದ್ದು. ಹಾಗೆ ರುಚಿ ಇರುತ್ತೆ ಯಾವಾಗಲೂ. ಹಾಗೂ ಇಲ್ಲಿ ಎನ್ವೈರ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ, ಕೂಲ್ ಇದೆ. ಆ ನದಿ ಸೈಡಲ್ಲಿ ನೀವು ಎನಿಸಿ ಎಷ್ಟು ಚೆನ್ನಾಗಾಗ್ಬೋದು ಅಂತ ಹೇಳಿ. ಪೀಸ್ಫುಲ್, ಏನು ಒಂದು ಸೌಂಡ್ ಇಲ್ಲ, ಒಂದು ವೆಹಿಕಲ್ ಸೌಂಡ್ ಇಲ್ಲ, ಒಂದು ಏನಿಲ್ಲ. ತುಂಬ ಚೆನ್ನಾಗಾಗುತ್ತೆ. ಫ್ಯಾಮಿಲಿಯೊಂದಿಗೆ ಬೇಕಾದಾಗೆ ಬಿದ್ದುಕೊಂಡಿರ್ಬೋದು ನಾವು ಬಂದು. ಯಾರ್ದು ಕಿರಿಕಿರಿ ಕೂಡ ಇಲ್ಲ. ಹಾಗೆ ಅದಕ್ಕೆ ನಾವು ಯಾವಾಗಲೂ ಇಲ್ಲಿ ಅದಕ್ಕೆ ಓಡಿ ಬರೋದು. ಏನು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಇಲ್ಲಿ ಓಡಿ ಬರೋದು ನಾವು. ನಮಗಿಲ್ಲಿ ತುಂಬ ಕಂಫರ್ಟೇಬಲ್ ಆಗುತ್ತೆ. ಹಾಗೂ ಪೀಸ್ ಸಿಗ್ತದಲ್ಲ ಪೀಸ್ ಮೆಂಟಲಿ ಕೂಡ ಉಂಟು. ಹೌದು, ಇಷ್ಟು ಸ್ಟ್ರೆಸ್ಸಲ್ಲಿ ಇರ್ತೇವೆ ನಾವು, ನಮ್ಮದು ಅದು ಇದು ಕಂಟೆಂಟ್ ಅದು ಇದು ಅಂತ ಹೇಳಿ. ಇಲ್ಲಿ ಬಂದರೆ ಒಂಥರ ಖುಷಿ ಆಗುತ್ತೆ ನಮಗೆ. ನೀವು ಕೂಡ ಹಾಗೆ ಯಾವಾಗಲೂ ಆಫೀಸ್ ವರ್ಕ್ ಅದು ಇದು ಎಲ್ಲ ಮಾಡ್ತಾ ಇರ್ತೀರಲ್ಲ, ಒಮ್ಮೆ ಫ್ಯಾಮಿಲಿಯೊಂದಿಗೆ ಅಥವಾ ನಿಮ್ಮದು ಹೆಂಡತಿ, ನಿಮ್ಮ ಲವ್ವರ್, ನಿಮ್ಮದು ಯಾರಿದ್ದಾರೆ ಕರ್ಕೊಂಡೊಮ್ಮೆ ಬನ್ನಿ. ಯಾರ್ದು ನಿಮಗೆ ಇಲ್ಲಿ ಗಲಾಟೆ ಇಲ್ಲ, ಏನು ಇದಿಲ್ಲ. ಎಲ್ಲಿ ಬೇಕು ಅಲ್ಲಿ ಕೂತ್ಕೊಂಡು ಆರಾಮದಲ್ಲಿ ಇರ್ಬೋದು. ನಾಳೆ ಬಜ್ಜಿ ಹೋಗಿ ಬರ್ತಾನೆ ರಾಘನ. ನನಗೊಂದು ರೂಮ್ ಬುಕ್ ಮಾಡಿ ಆಯ್ತಾ ಅಂತ ಹೇಳಿ ಫೋನ್ ಬರುತ್ತೆ. ಒಳ್ಳೆ ಕಂಪನಿ ಕೊಡ್ತಾರೆ. ಅವ್ರು ಒಳ್ಳೆ ಕಂಪನಿ ಕೊಡ್ತಾರೆ. ಸಿಕ್ಕಿದ್ಮೇಲೆ ಫಸ್ಟ್ ಇಲ್ಲೇ ಬರ್ತೀನಿ. ನೋಡಿ ರೆಕಾರ್ಡ್ ಮಾಡಿ ಎಂತ ಹೇಳು. ಹುಡುಗಿ ಸಿಕ್ಕಿದ್ಮೇಲೆ ಫಸ್ಟ್ ಹುಡುಗಿ ಸಿಕ್ಕಿದ್ಮೇಲೆ ಫಸ್ಟ್ ಇಲ್ಲೇ ಬರ್ತೀನಿ. ಗ್ಯಾರಂಟಿ ನೋಡೋಣ. ಸಿಕ್ಕಿದ ಮೇಲೆ ಸಿಕ್ಕುದಿಲ್ಲ ಅವನಿಗೆ, ಫುಲ್ ಶೋರ್ ಉಂಟು. ಸಿಕ್ಕುದಿಲ್ಲ. ನಿನ್ನ ಹೆಂಡತಿ ಇಟ್ಟೆ ಬರ್ತೀನಿ. ನನ್ನ ಹೆಂಡತಿ ಹೋಗಿ ಒಟ್ಟಿಗೆ ನಾನೇ ಬರ್ತೇನೆ ಆಯ್ತಾ? ನಿಮಗೆ ಬಾತ್ರೂಮಲ್ಲಿ ಲಾಕ್ ಮಾಡಿ. ನಿನ್ನ ಬುದ್ಧಿ ಎಲ್ಲ ಜನರಿಗೆ ಹೇಳ್ತಿದ್ಯಾ? ನೀನು ಯಾರ್ಯಾರ ಹೆಂಡತಿ ಒಟ್ಟಿಗೆ ಹೋಗ್ತೀನಿ. ಅವನ ಅತ್ತಿಗೆಯನ್ನು ಕರ್ಕೊಂಡು ಬರ್ತಾನೆ ಅಂತ ಹೇಳೋದು ಪ್ರೀತಿಯಿಂದ ಅಷ್ಟೇ. ಒಳ್ಳೆ ಮನಸ್ಸಿನಿಂದ. ಹಾಗೆ ಇನ್ನೂ ದುಡ್ಡು ಉಳಿತದೆ ಬಿಡು. ಛೋಟ ಭೀಮ್ ಬಂದ ನಾನು. ಓಕೆ, ಇವಾಗ ನಾವು ಸಂಜೆ ಅಂದರೆ ನೈಟ್ ಡಿನ್ನರಿಗೆ ಕೂತ್ಕೊಂಡಿದ್ದೀವಿ. ಗಂಟೆ ಎಷ್ಟಾಯ್ತು ಈಗ? 8 ಹಾಗೆ ಎಲ್ಲ ಒಂದೊಂದೇ ಬರ್ತಾ ಉಂಟು. ಫಸ್ಟಿಗೆ ಸಲಾಡ್ ಬಂದಿದೆ ನೋಡಿ, ಅರ್ಧ ಖಾಲಿ ಆಯಿತು. ಖಾಲಿ ಆದಮೇಲೆ ಆಗ್ಲಿಲ್ಲ. ನಾವು ಮೂವರು ನಾವು ಫುಲ್ ಖಾಲಿ ಮಾಡಿದ್ವಿ. ನಮ್ಮ ಚಿಕ್ಕ ಮಕ್ಕಳಿದ ಅವನೊಬ್ಬ ಇದ್ದಾನೆ ಕುಳ್ಳ. 2 ಪಾರ್ಟಿ ಇದೆ ಅಲ್ಲಿ. 2 ಪಾರ್ಟಿ ಇದೆ, ಒಂದು ಆ ಪಾರ್ಟಿ ಒಂದು ಈ ಪಾರ್ಟಿ. ಈಗ ರಾಗಣ್ಣ ಇದ್ರು, ಅವ್ರು ಎದ್ದು ಹೋದ್ರು. ಅಂದ್ರೆ ಎಂತ ಅವರ ಕೆಲಸಕ್ಕೆ ಎದ್ದೋದ್ರು. ಈಗ ಬರ್ತಾರೆ, ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಅವರು. ಹಾಗೀಗ ನೈಟ್ ಡಿನ್ನರ್ಗೆ ಏನೆಲ್ಲ ಉಂಟು ಒಂದೊಂದೇ ತೋರಿಸ್ತೀನಿ ಇವಾಗ ನಾನು. ಫಸ್ಟಿಗೆ ಸಲಾಡ್ ಬಂತು. ನೆಕ್ಸ್ಟ್ ನೋಡೋಣ. ಮಧ್ಯ ನಾನು ಮಾತಾಡುವಾಗ ಅದು ಟಕ್ ಟಿಕ್ ಬರ್ತಾ ಇದ್ರೆ ನಮ್ಮ ಪ್ರಭಾತ್
ಸುಪ್ರಭಾತ್ ಪ್ರಭಾತ್ ಆ, ಮಾಡಿದ್ದು ನೋಡಿ ಅವನು ಮೈಕ್ ಹಿಡಿದು ಟಕ್ ಟಿಕ್ ಟಕ್ ಟಿಕ್ ಮಾಡ್ತಾ ಇದ್ದಾನೆ ಆಗದಿಂದ. ಅಂದ್ರೆ ಮುರುಳಿ ಐಟಿ ಖಾಲಿ ಓಕೆ, ಕಬಾಬ್ ಆಯಿತು. ಇವಾಗ ನೋಡಿ ಫಿಶ್ ಬಂಗಡೆ ನಮ್ಮ ಫ್ರೆಶ್. ವಾವ್, ಮಸಾಲ ನೋಡಿ, ಜೀವ ಜೀವ ಬಂಗಡೆ ಸೂಪರ್ ಇದೆ, ಬಿಸಿ ಬಿಸಿಯಾಗಿ. ಮಸಾಲ ಚೆನ್ನಾಗಿದೆ. ಇದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕಿ ತಿಂದರೆ ಸೂಪರ್. ಓಕೆ, ಹೇಗಿದೆ ಮೀನು? ಮೀನು ಹೇಗಿದೆ? ಮೀನು ಸೂಪರ್ ಉಂಟು, ಚೆನ್ನಾಗಿದೆ ಫ್ರೆಶ್ ಅಲ್ಲ? ಉಂಟು ಮತ್ತು ತುಂಬಾ ಟೇಸ್ಟ್ ಉಂಟು. ಫ್ರೆಶ್ ಮೀನು ತಿನ್ಬೇಕಾ? ಒಮ್ಮೆ ಇಲ್ಲೇ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ಅಲ್ಲ, ಫ್ರೆಶ್ ಇದ್ರೆ ಮಾತ್ರ ತರೋದಂತೆ, ಇಲ್ಲದ್ರೆ ಖಂಡಿತ ತರೋದಿಲ್ಲ ಅಂತೆ ಅವರು. ಫ್ರೆಶ್ ಎಟ್ಟಿ ಬಂತು ನೋಡಿ. ಬಿಸಿ ಬಿಸಿ ಫ್ರೆಶ್ ಜಿಂಗ. ಓಕೆ, ಇದು ಹೀರೆಕಾಯಿ ರವಾ ಫ್ರೈ. ಎಲ್ಲಿದು ಫೇಮಸ್ ಇದು, ನನಗೆ ತುಂಬ ಇಷ್ಟ ಇದು. ಮತ್ತೊಂದು ಡ್ರಮ್ ಸ್ಟಿಕ್ಸ್ ಎರಡು ಮಾಡ್ತಾರೆ. ಹೀರೆಕಾಯಿ ರವಾ ಫ್ರೈ ಇದು ಯಾವ ರೀತಿ ಆಗುತ್ತೆ ನೋಡಿ. ಮೀನು ಇದರ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು ನೀವು. ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ, ಇವಾಗ ಬಂತು ನಮಗೆ ಕೋರಿ ರೊಟ್ಟಿ ಹಾಗೂ ಅದರೊಂದಿಗೆ ಚಿಕನ್. ಸೂಪರ್ ಆಗುತ್ತೆ. ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಕೋರಿ ರೊಟ್ಟಿ ಏನಂತ ಹೇಳಿ, ಇನ್ನು ಕೆಲವರಿಗೆ ಗೊತ್ತುಂಟು. ಈಗ ಇದು ಫೇಮಸ್. ಕೋರಿ ರೊಟ್ಟಿಗೆ ಚಿಕನ್ನೇ ಚೆನ್ನಾಗಾಗೋದು. ಹಾಗೂ ನೆಕ್ಸ್ಟ್ ಅಂತ ಬಂತು ರೈಸ್. ನಿಮಗೆ ಇಲ್ಲಿ ಬಾಯ್ಲ್ಡ್ ರೈಸೇ ಬೇಕಂತ ಇಲ್ಲ, ಬಾಯ್ಲ್ಡ್ ವೈಟ್ ಯಾವುದು ಬೇಕು ಆ ರೈಸ್ ಸಿಗುತ್ತೆ. ಬಾಯ್ಲ್ಡ್ ರೈಸ್ ವಿತ್ ಫಿಶ್ ಕರಿ ಆರ್ ಚಿಕನ್ ಕರಿ. ಇದು ನಮ್ಮ ಮೆನ್ಯೂ, ಹಾಗಾದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಬೇಕೋ ಅದು ನಿಮಗೆ ಸಿಗುತ್ತೆ. ವೆಜ್ ಆದರೆ ವೆಜ್, ನಾನ್ ವೆಜ್ ಆದರೆ ನಾನ್ ವೆಜ್, ಎಗ್ ತಿನ್ನೋರಿಗೆ ಎಗ್, ಟಾಡಿ ಕುಡಿಯೋರಿಗೆ ಟಾಡಿ, ಆ ರೀತಿ. ಹೊಟ್ಟೆ ಫುಲ್ಲಾಯಿತು ಎಲ್ರದ್ದು ಸಾಕಾಗಿದೆ ಅಲ್ಲ. ಎಲ್ಲರೂ ಹೊಟ್ಟೆ ಅಡಗಿಸ್ತಾ ಇದ್ದಾರೆ, ನಾನು ಹೊಟ್ಟೆ ತೋರಿಸ್ತಾ ಇದ್ದೀನಿ. ನನ್ನ ಫುಲ್ಲಾಗಿದೆ, ಫುಲ್ಲಾಗಿ ಸೂಪರ್. ಇವತ್ತು ಫುಲ್ ಡೇ ಎಂಜಾಯ್ ಮಾಡಿದ್ವಿ. ಹೇಗೆ ಹೋಯ್ತಂತ ಗೊತ್ತಾಗಲಿಲ್ಲ ಆ ದಿನ. ಈಗ ಗಂಟೆ ಎಷ್ಟು 11 ಆಗ್ತಾ ಬಂತು. ಇನ್ನೂ ನಾವು ಮಲಗೋದು. ಫುಲ್ ಟಯರ್ಡ್ ಕೂಡ ಆಗಿದೆ ನನಗೆ. ಮಲಗಿದ್ರೆ ಲೋಕ ಇರಲಿಕ್ಕಿಲ್ಲ ಇವತ್ತು. ಇನ್ನು ನಾಳೆಯಿಂದ ಮತ್ತೆ ಹೊಸ ದಿನ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾಳೆ ಫುಲ್ ದಿನ ಇಲ್ಲೇ ಇರ್ತೇವೆ. ಹೌದು, ಫುಲ್ಲು ದಿನ ಎಂಜಾಯ್ ಮಾಡೋಣ, ಸೂಪರ್ ಮಾಡೋಣ. ಇವತ್ತಿಗೆ ಈ ದಿನವನ್ನು ಎಂಡ್ ಮಾಡೋಣ. ಓಕೆ, ಎಲ್ಲರೂ ಮಲಗೋಣ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಇವತ್ತು ಬ್ರೇಕ್ಫಾಸ್ಟಿಂದ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿರುವ ಹಾಗೆ ನಾವಿದ್ದೀವಿ ಕುದುರೆ ನೆಸ್ಟ್. ಬ್ರೇಕ್ಫಾಸ್ಟಿಗೆ ಏನೆಲ್ಲ ನೋಡೋಣ. ವಾವ್, ಸ್ಪೆಷಲ್ ಕಾಣ್ತಾ ಉಂಟು. ಏನೆಲ್ಲ ಉಂಟು? ಮೂಡೆ, ಚಟ್ನಿ, ಸಾಂಬಾರ್, ಶಾವಿಗೆ ಹಾಗೂ ವಾಟರ್ ಮೆಲನ್. ನಮ್ಮ ಇಲ್ಲಿಯ ಫುಡ್ ಇದು ಮೂಡೆ ನೋಡಿ, ಈ ರೀತಿ ಇರುತ್ತೆ, ಚೆನ್ನಾಗಿರುತ್ತೆ. ರವೆ ನೀವು ರವೆ ಇಡ್ಲಿ ಎಲ್ಲ ಮಾಡ್ತೀರಿ ನೋಡಿ, ಸೇಮ್ ಅದೇ ರೀತಿ. ಆದರೆ ಇದರಲ್ಲಿ ಯಾವುದರಲ್ಲಿ ಎಲೆಯಲ್ಲಿ ಮಾಡಿ ಉಂಟಲ್ಲ, ಆ ಎಲೆದ್ದು ಫ್ಲೇವರ್ ಬಂದಿರುತ್ತೆ ಅದಕ್ಕೆ. ಅದು ಸ್ಟೀಮ್ ಮಾಡುವಾಗ ತುಂಬ ಚೆನ್ನಾಗಾಗುತ್ತೆ ನೋಡಿ. ಹೇಗೆ ನೋಡಿ, ಈ ರೀತಿ ಇರುತ್ತೆ. ನಾವು ಅಕ್ಕಿಯಿಂದ ಮಾಡ್ತೀವಿ, ರವೆಯಿಂದ ಮಾಡ್ತಾರೆ ನೀವು ರವೆ ಇಡ್ಲಿ. ಹಾಗೆ ಅದು ಚೆನ್ನಾಗಾಗುತ್ತೆ. ಇದಕ್ಕೆ ಚಟ್ನಿ ಹಾಗೂ ಸಾಂಬಾರು ಕಾಂಬಿನೇಷನ್. ಓಕೆ, ಈಗ ಊಟ ಮಾಡ್ತಾ ಇದ್ವಿ. ಹಸಿವಾಗಿತ್ತು ಜೋರು ಅಲ್ಲ. ನೆಕ್ಸ್ಟ್ ಏನು ಶೂಟಿಂಗ್ ಅಂದರೆ ನಾವು ಬಂದಿದ್ದೆ ಡೊಗ ಊಟನೇ ಮಾಡಿ ಕೂಡ ಊಟನೇ ಮಾಡಿದ್ವಿ ಸೀದಾ. ಇನ್ನೂ ಶೂಟ್ ಆಗಬೇಕು. ಆವಾಗ ನಮಗೆ ಹೆಸರು ತೋರಿಸ್ಲಿಕ್ಕೆ ನೆನಪಿರಲಿಲ್ಲ. ಹೌದಾ? ಯಾಕೆಂದರೆ ಅಮ್ಮ ಅರ್ಜೆಂಟಲ್ಲಿ ಇದ್ದರು. ಹೋಟೆಲ್ ನಿಲ್ಲಿಸಿದೆ, ಓಡಿ ಬಂದಿದ್ದು ನಾವು ಸೀದಾ. 2, 1 ಸ್ಟಾರ್ಟ್. ಸ್ಟಾರ್ಟ್ ಆಗರಪ್ಪ ಮಂಡು. 1 ಬಾ ಸ್ಟಾರ್ಟ್. ಸ್ಟಾರ್ಟ್.
ಗೋ ಸ್ಮೈಲ್ ದೋರ್ ಗೋ ಯಾ ಹಾಂ ಗೋ ಅಪ್ಪ ಹಾಂ ಆಯ್ತು ಹಾಂ ಓಕೆ, ಇವಾಗ ನಾವಿಲ್ಲಿ ಮೀನು ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ಬೀಚ್ ಹತ್ರ ಇದ್ದೀವಿ, ಮಲ್ಪೆ ಬೀಚ್ ಹತ್ರ. ಸೀ ವಾಕ್ ಉಂಟು ನೋಡಿ, ಅಲ್ಲಿ ನಿಂತಿದ್ದೀವಿ. ಇಲ್ಲಿ ಫ್ರೆಶ್ ಮೀನು ಸಿಗುತ್ತೆ. ಹಾಗೆ ಈ ಸೈಡ್ ಬಂದರೆ ಮಲ್ಪೆಯಲ್ಲಿ ಮೀನು ತಗೊಳ್ಳೋದೇ ಹೋಗಲೇಬಾರ್ದು, ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಮೀನು. ಹಾಗೀಗ ವೆಯ್ಟ್ ಮಾಡ್ತಾ ಇದ್ದೀವಿ ರಾಘು ಅವರಿಗೆ, ಅವ್ರು ಬರ್ತಾರೆ. ಆಮೇಲೆ ನಾವು ಆಲ್ರೆಡಿ ಹೇಳಿದ್ದೀವಿ ಯಾವುದೆಲ್ಲ ಮೀನು ಬೇಕಂತ ಹೇಳಿ. ಒಂದು ಲೇಡಿ ಇದ್ದಾರೆ ಇಲ್ಲಿ, ಅವ್ರ ಹತ್ರನೇ ನಾವು ಹೆಚ್ಚಾಗಿ ತಗೊಳ್ಳೋದು. ಹಾಗೆ ಅಲ್ಲಿ ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಬಾರಿ ಕಷ್ಟದಲ್ಲಿ ಒಂದು ಕೊಟ್ಟಿದ್ದಲ್ಲ. ಇದು ನೋಡಿ ಫುಲ್ಲು ನದಿ ನೋಡಿ. ಅಷ್ಟು ಬೋಟ್ ಬರಲಿಲ್ಲ, ಆದರೂ ಕೂಡ ಫುಲ್ ಫ್ರೆಶ್ ಮೀನೆಲ್ಲ ಸಿಗ್ತಾ ಉಂಟು ನಮಗೆ ಇಲ್ಲಿ, ಒಳ್ಳೆ ಉಂಟು. ಇದು ನೋಡಿ ಅಂತೆ ಬೋಟ್ಸ್ ಎಲ್ಲರದ್ದು ಎಲ್ಲ ಬೋಟ್ ಒಬ್ಬಳಿದೆ ಅಲ್ಲ, ಎಷ್ಟು ಬೋಟ್. ಮಧ್ಯಮ ಕುಟುಂಬ. ಹಾಯ್, ನಿಮ್ಮ ದೊಡ್ಡ ಫ್ಯಾನ್ ನಾವು. ಫುಲ್ ಮೀನು ತಗೊಂಡಿಗೆ ಬಂತು. ನಾವು ನಿಮ್ಮ ದೊಡ್ಡ ಫ್ಯಾನ್ ಅಲ್ಲ. ಹೌದಾ? ಸಣ್ಣಗಿಂದ ನೋಡ್ತಿದ್ದೀನಿ. ನೋಡಬೇಕು. ಬೋಟ್ ಎಲ್ಲ ಹೋಗ್ತಾ ಇಲ್ಲ, ನಿಂತಿದೆ. ಆಗಸ್ಟಲ್ಲಿ ಸ್ಟಾರ್ಟ್ ಆಗುತ್ತದೆ, ಆಗಸ್ಟ್ 2 ನಂತರ. ಒಳ್ಳೆ ಉಂಟಲ್ಲ ಮೀನೆಲ್ಲ, ಮೀನು ಫ್ರೆಶ್ ಇದೆ, ಚೆನ್ನಾಗಿದೆ. ಇನ್ನು ಸಿಕ್ತು ನಮಗೆ, ಈಗ ತಗೊಂಡೋಗೋದು. ದೊಡ್ಡ 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 ಮೀನೆಲ್ಲ ತಗೊಂಡಿದ್ದೀವಿ. ದೊಡ್ಡ 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 ಮೀನೆಲ್ಲ ಚಿಕ್ಕ ಚಿಕ್ಕದೇ ತುಂಬ ಹಾಂ, ಮೀನು ತುಂಬ ಸಿಕ್ಕಿದೆ. ಆದರೆ ಪ್ರಾನ್ಸ್ ಎಲ್ಲ ದೊಡ್ಡದಲ್ಲ. ಪ್ರಾನ್ಸ್ ಅಂದರೆ ಚಿಕ್ಕದು ಮೀನು ನಮಗೆ ದೊಡ್ಡದು ಸಿಕ್ಕಿತ್ತು. ಪ್ರಾನ್ಸ್ ದೊಡ್ಡದೇ ಅದು, ಆದರೆ ಇದೆಲ್ಲ ತೆಗೆಯುವಾಗ ಇಷ್ಟೇ ಆಗೋದು ಮತ್ತೆ. ಅಲ್ಲಲ್ಲ, ನಾವು ಹೇಳುದು ಅಲ್ಲಲ್ಲ, ನಾನು ಹೇಳುದು ಮೀನು ನಮಗೆ ನಾರ್ಮಲಿ ಸಿಕ್ಕಿದೆ, ಅದು ನಾರ್ಮಲಲ್ಲಿ ದೊಡ್ಡ ಸಿಕ್ಕಿದೆ. ಇಲ್ಲೇ ಸ್ವಲ್ಪ ಟೊಮೆ ಇಲ್ಲಿ ಬನ್ನಿ, ನಾನು ನಿಮಗೆ ಒಂದು ತೋರಿಸ್ತೀನಿ, ಬನ್ನಿ. ಮೀನಲ್ಲ. ನೀರು ಬಂತಲ್ಲ ಬಾಯಲ್ಲಿ. ಎಲ್ಲಿ ಉಂಟು? ಸ್ಮೆಲ್ ಮಾಡಿ ತೋರಿಸಿ, ಮಾಡಿ, ನಿಮಗೆ ಗೊತ್ತಾಗ್ತದೆ. ನೋಡಿ ನೋಡಿ ನೋಡಿ, ಊಟ ಮಾಡಿ ಫಸ್ಟಿಗೆ. ಈಗ ಇವತ್ತು ಯಾವ್ದು ಮಾಡೋದು ನೋಡಿ. ಹೇಗೆ ಉಂಟು? ಒಳ್ಳೆ ಉಂಟು. ತಂದೂರುಸ್ತು ಉಂಟಾ? ದೋಣಿದ್ದ ಚೆನ್ನಾಗಿದೆಲ್ಲ, ಒಳ್ಳೆದುಂಟು. ಓಪನ್ ಮಾಡ್ತೇನೆ. ಮಾಡಿ ಮಾಡಿ ನಿಂದೆ. ಓ, ಕಡುವಾಯಿ. ಕಡುವಾಯಿ ಇಲ್ಲ, ಕೊಕ್ಕರೆ ಮೀನು. ಕೊಕ್ಕರೆ ಮೀನು ಇದು, ಸ್ಮೂತ್ ಮೀನು. ತುಂಬ ಚೆನ್ನಾಗಿರುತ್ತಲ್ಲ. ಹೌದಾ? ಪಾಂಪ್ಲೆಟ್ಗಿಂತ ಚೆನ್ನಾಗಿರುತ್ತೆ ಅದು. ಇದೆಲ್ಲ ಇದಕ್ಕೆಷ್ಟು? ಇದಕ್ಕೆಲ್ಲ ಈಗ ಜಾಸ್ತಿ ಅಮ್ಮ ರೇಟ್. ಇಲ್ಲಂದ್ರೆ 200-300ಕ್ಕೆ ಸಿಗುತ್ತೆ. ಈಗ ಬರೋದಿಲ್ಲಲ್ಲ. ಏಡಿ ದೊಡ್ಡದಲ್ಲ? ಏಡಿ ಚೆನ್ನಾಗಿದೆ. ಎಂತಾನೆ ಅದೆಂತ ನೋಡಿ, ಟೈಗರ್ ಹೊರಗಿನಿಂದಲೇ ಕಾಣುತ್ತೆ ನನಗೆ. ಓ, ಇದಕ್ಕೆಷ್ಟು? 900. ಹೌದೌದು. ಅವತ್ತೊಂದ್ಸಲ ನಾವು ತಂದದ್ದು 750 ಏನು ತಂದಿದ್ದೇವಲ್ಲ. ಈಗ ಪರವಾಗಿಲ್ಲ ಅಮ್ಮ. ಅದೆಷ್ಟು 2-3 ವರ್ಷ ಮೊದಲಲ್ಲ. ಎದುರೀಗ 1,500-2,000 ಇಲ್ವಾ? ಮತ್ತೆ ಕಾಸ್ಟ್ಲಿ ಅಲ್ಲ ಅದು ಪ್ರಾನ್ಸ್ ಅದಲ್ಲ, ಅದು ನಿಮ್ದು. ಅಮ್ಮಂದು ಮೀನು. ಅವಾಗ ಒಳ್ಳೆ ಚರಕೆ. ನೋಡಿ ಅದು. ಇಂಥ ಮೀನು ತಿನ್ನಲಿಕ್ಕೆ ಎಷ್ಟು ಸಮಯ ಆಗಿತ್ತು ಗೊತ್ತಿಲ್ಲ. ಒಳ್ಳೆ ಫ್ರೆಶ್ ಉಂಟು, ಚೆನ್ನಾಗಿದೆ. ನಾವು ಆಚೆ ಬಂದ್ಮೇಲೆ ಒಮ್ಮೆ ನೆಕ್ಕಿ ಬಿಡ್ತಾರೆ ಅಮ್ಮ. ಈಗ
ಒಳ್ಳೇದಿತ್ತು ಮಾತ್ರ ಅದು ತೊರಸಿ. ಚೆನ್ನಾಗಿದೆ ಅಮ್ಮ. ಅದು ಪ್ರಾನ್ಸ್ ಮೇಲೆ ತೆಗೆದು ಹೊರಗಿಡಿ, ಅದು ನೀರು ಹೋಗ್ಲಿ. ಎಂತ ಮಾಡುದಮ್ಮ ಪ್ರಾನ್ಸ್? ಎಂತ ಮಾಡೋಣ? ನೀವೇ ಅವರಿಗೆ ಬಿರಿಯಾನಿ ಇಷ್ಟ. ಪ್ರಾನ್ಸ್ ಅಂದ್ರೆ ಯಾರು ಬಿರಿಯಾನಿ ಮಾಡೋಣ. ಎಲ್ಲರೂ ಮೀನು ಕ್ಲೀನ್ ಮಾಡೋದರಲ್ಲಿ ಬ್ಯುಸಿ ಇದ್ದಾರೆ, ಹಾಗಾಗಿ ಈ ಬ್ಲಾಗನ್ನು ನಾನೇ ಎಂಡ್ ಮಾಡಬೇಕು. ಹಾಗಾಗಿ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.